ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಬೀದಿ ವ್ಯಾಪಾರಿಗಳ ಮಹಾಮಂಡಳಿ, ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಕಾರ್ಮಿಕ ಅಧಿಕಾರಿ ಕಚೇರಿ ಮಧುಗಿರಿ ಉಪವಿಭಾಗ ಇವರ ವತಿಯಿಂದ ಬೀದಿ ವ್ಯಾಪಾರಸ್ಥರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ನೋಂದಾಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಗರಸಭೆ ಅಧ್ಯಕ್ಷರಾದ ಜಿಶರ್ ಮೊಹಮ್ಮದ್, ಆಯುಕ್ತರಾದ ರುದ್ರೇಶ್, ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಬಿಸಿ ಭದ್ರೇಗೌಡ, ಶಿರಾ ತಾಲೂಕು ಬೀದಿ ಬದಿ ವ್ಯಾಪಾರಸ್ಥರ ಘಟಕದ ಅಧ್ಯಕ್ಷರಾದ ಎಸ್ ವೆಂಕಟಶ್ಯಾಮಯ್ಯ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಘದ ಪದಾಧಿಕಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಮೊದಲನೇದಾಗಿ ಅವನು ಬೀದಿ ವ್ಯಾಪಾರಿ ಅಂತ ಒಂದು ಗುರುತಿನ ಚೀಟಿ ಕೊಡಬೇಕು. ನಂತರ ನೀವು ಏನು ವ್ಯಾಪಾರ ಮಾಡ್ತೀರಿ ಅಂತ ಹೇಳಿ ಒಂದು ಮಾರಾಟ ಸಮಿತಿ ಪ್ರಮಾಣ ಪತ್ರ ಕೊಡಬೇಕು. ನಂತರ ನಮಗೆ ಆದಂತ ಒಂದು ಜಾಗನ ನಿಗದಿ ಮಾಡಬೇಕು. ವೆಂಡಿಂಗ್ ಝೋನ್ ಅಂತ ಹೇಳ್ತಾರೆ. ನಮಗೆ ನಮ್ಮದೇ ಆದಂತ ಒಂದು ಮಾರುಕಟ್ಟೆ ವಲಯವನ್ನ ನಮ್ಮ ನಗರಸಭೆಯಿಂದ ನಿರ್ಮಾಣ ಮಾಡಿಕೊಡ್ಬೇಕು. ಬಂಧುಗಳೇ, ನಾವು ಇವತ್ತವರೆಗೂ ಈಗ ಅವತ್ತಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ. ನಮಗೆ ಎಲ್ಲಾದ್ರೂ ಒಂದು ಜಾಗ ಕೊಡಿ ಸ್ವಾಮಿ, ನಾವು ಇವತ್ತವರೆಗೂ ಬಿಸಿಲಲ್ಲಿ, ನೆರಳಲ್ಲಿ, ಬಿಸಿಲಲ್ಲಿ, ಮಳೆನಲ್ಲಿ ಒಣಗಿದ್ದೀವಿ, ಅದರಲ್ಲೇ ಸಂಸಾರ ಸಾಗಿಸ್ತಾ ಇದ್ದೀವಿ. ನಮ್ಮದೇ ಆದಂತ ಒಂದು ಜಾಗ ಕೊಡಿ. ನಿಮಗೂ ಸಹ ನಾವು ಮುನ್ಸಿಪಾಲ್ಗೆ ನಮ್ಮ ಒಂದು ಏನು ರೆವಿನ್ಯೂ ಇದೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾವು ಸರ್ಕಾರಕ್ಕೆ ಪತ್ರಗಳನ್ನ ಬರೀತಾನೆ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ಈಗಾಗಲೇ ನಾವು ತುಮಕೂರು ಜಿಲ್ಲಾನಲ್ಲಿ, ತುಮಕೂರು ನಗರದಲ್ಲಿ ಒಂದು 4 ಕಡೆ ವೆಂಡಿಂಗ್ ಝೋನ್ ನಾವು ಈಗಾಗಲೇ ಮಾಡಿಕೊಟ್ಟಿದ್ದೀವಿ. ನಾವು ವೆಂಡಿಂಗ್ ಕಮಿಟಿ ಸದಸ್ಯರಿದ್ದೀವಿ. ತುಮಕೂರು ಟೌನ್ ನಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ. ನಮಗೆ ನಮ್ಮ ಬೀದಿ ವ್ಯಾಪಾರಿಗಳ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಮುಂದಿನ ದಿನದಲ್ಲಿ ಸಮರ್ಪಕವಾಗಿ ಸರ್ವೆಗಳಾಗಬೇಕು. ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನ ಇದ್ದಾರೆ ಅಂತ ಒಂದು ಸರ್ವೆ ಮಾಡಿ, ಏನಿ ಒಂದು TVC ಕಮಿಟಿ ರಚನೆ ಮಾಡಿದ್ದೀವಿ. ಮುಂದಿನ ಒಂದು TVC ಕಮಿಟಿ ರಚನೆ ಆಗೋದ್ರೊಳಗಡೆ ಮತದಾರ ಪಟ್ಟಿ ಪರಿಷ್ಕರಣೆ ಆಗಬೇಕು, ನಿಮಗೆಲ್ಲ ಗುರುತಿನ ಚೀಟಿ ಕೊಡಬೇಕು. ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ಒಂದೇ ಒಂದು ನಾನು ಬೇಡಿಕೆ ಏನು ಅಂದ್ರೆ, ನಮ್ಮ ಬಗ್ಗೆ ತುಂಬಾ ಕಾಳಜಿ ಇದೆ. ನಾವೆಲ್ಲ ಅವರಿಗೆ ಚುನಾಯಿತರಾಗಿ, ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇವತ್ತು ನಿಮ್ಮ ಸೇವೆಗೆ ಬಂದಿದ್ದೀನಿ. ರಾಜಕಾರಣನ ನಾನು ತ್ಯಜಿಸಿ. ಬಂಧುಗಳೇ, ಕೇಂದ್ರ ಸರ್ಕಾರ ಕರೋನಾ ಅವಧಿಯಲ್ಲಿ ಲಾಕ್ಡೌನ್ ಆಗಿತ್ತು. ಆ ಟೈಮ್ನಲ್ಲಿ ನಿಮಗೆಲ್ಲನ ಒಂದು ಸಾಲ ಸೌಲಭ್ಯ ಕೊಡ್ಲಿಕ್ಕೋಸ್ಕರನ ಪ್ರಧಾನಮಂತ್ರಿಗಳ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತೇಳಿ ಒಂದು ಯೋಜನೆ, PM ಸ್ವನಿಧಿ ಅಂತ ಹೇಳ್ತೀವಿ, ಆ ಯೋಜನೆ ಜಾರಿ ಮಾಡಿತ್ತು. ಅದು ಕಳೆದ ಡಿಸೆಂಬರ್ಗೆ ಮುಕ್ತಾಯ ಆಗಿತ್ತು. ಈಗ ಮತ್ತೆ ಆ ಯೋಜನೆ ಮುಂದುವರಿಸಲಾಗಿದೆ. ಮತ್ತೆ ಇನ್ನು 2030ರವರೆಗೆ ಇನ್ನೂ 5 ವರ್ಷ ಈ ಯೋಜನೆ ಮುಂದುವರೆದಿದೆ. ಮೊದಲೆಲ್ಲ ನೀವೆಲ್ಲ ಪ್ರಾರಂಭದಲ್ಲಿ ಮೊದಲನೇ ಕಂತಲ್ಲಿ ನೀವು 10,000 ಸಾಲ ಕೊಡ್ತಾ ಇದ್ರು ಬ್ಯಾಂಕಲ್ಲಿ, 2ನೇ ಕಂತಲ್ಲಿ 20,000 ಕೊಡ್ತಾ ಇದ್ರು, 3ನೇ ಹಂತದಲ್ಲಿ 50,000 ಕೊಡ್ತಾ ಇದ್ರು. ಈಗ ಅದು ಮೊದಲನೇ ಹಂತದಲ್ಲಿ 15,000 ಆಗಿದೆ. ಯಾರು ತಗೊಂಡಿಲ್ಲ ಅವ್ರಿಗೆ ಅರ್ಜಿ ಹಾಕಿದ್ರೆ 15,000 ಮೊದಲನೇ ಹಂತದಲ್ಲಿ ಲೋನ್ ಸಿಗುತ್ತೆ. 2ನೇ ಹಂತದಲ್ಲಿ 25,000 ಲೋನ್ ಸಿಗುತ್ತೆ. 3ನೇ ಹಂತದಲ್ಲಿ 50,000 ಅದು ಹೇಗಿದೆ ಹಾಗೆ ಕಂಟಿನ್ಯೂ ಆಗಿದೆ. ಇದಲ್ದಲೇ ಬೀದಿ ಬದಿ ವ್ಯಾಪಾರಿಗಳು ಯಾರು 2ನೇ ಲೋನ್ ತಗೊಂಡಿದ್ದೀರ, ಆ 2ನೇ ಲೋನ್ ತೀರಿಸಿದ ಮೇಲೆ ನೀವು ಬ್ಯಾಂಕ್ ಮುಖಾಂತರ ನಿಮಗೆ ಒಂದು ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. 30,000 ತನಕ ನೀವು ವ್ಯವಹಾರ ಮಾಡ್ಬೋದು. ಅದಕ್ಕೆ ಒಂದು ನಿಯಮಿತ ಅವಧಿ, ಒಂದು 50ರಿಂದ 60 ದಿನ ತನಕ ಯಾವುದೇ ಬಡ್ಡಿ ಇರೋದಿಲ್ಲ. ಬಡ್ಡಿ ಇರಲ್ಲ ಅದಕ್ಕೆ. ಅದರೊಳಗಡೆ ನೀವು ಕಟ್ಟಿದ್ರೆ ಯಾವುದು ಬಡ್ಡಿ ಬರೋದಿಲ್ಲ. ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ನೀವು ನಗರಸಭೆಗೆ ಬಂದರೆ ಅಲ್ಲೇ ಅಪ್ಲೈ ಮಾಡಿಕೊಡ್ತಾರೆ.